ಶಂಕರ್ ಗೌಡ ಸರ್, ಇದೀಗ ಈ ಒಂದು ಭ್ರಷ್ಟಾಚಾರ, ಅಕ್ರಮ, ಈ ರೀತಿಗೆ ಹಗರಣ ಅಂತ ಅನ್ನೋದು ಎಲ್ಲೆಡೆ ಕೂಡ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಕೂಡ ಇದೀಗ ನಾವು ಇತ್ತೀಚೆಗೆ ಗಮನಿಸ್ತಾ ಇದೀವಿ, ಇಂದು ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಹಿಂದೆ ಕೂಡ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣ ಇಷ್ಟು ದಿನ ಸಿದ್ದರಾಮಯ್ಯ ಅವರ ಆಡಳಿತವನ್ನ ನೋಡ್ಕೊಂಡು ಬಂದಂತಹ ಜನ ಒಂದು ನಂಬಿಕೆಯನ್ನ ಇಟ್ಕೊಂಡು ಈ ಬಾರಿ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಆಡಳಿತಕ್ಕೆ ತಂದಿದ್ದಾರೆ ಅಂತ ಅಂದಾಗ, ಕಾಂಗ್ರೆಸ್ ಪಕ್ಷವನ್ನ ಯಾಕೆ ತಂದಿದ್ದಾರೆ ಅಂತ ಅಂದಾಗ, ಈ ಹಿಂದೆ ನಡೆದೇ ಇರುವಂತಹ ಹಗರಣಗಳೆಲ್ಲ ಯಾಕೆ ಈ ಒಂದು ಈ ಒಂದು ಕಾಲದಲ್ಲಿ ನಡೀತಾ ಇದೆ, ಇಷ್ಟೊಂದು ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ? ಇಲ್ಲ ಮೇಡಮ್, ಕಾಂಗ್ರೆಸ್ನ ಇತಿಹಾಸ ನೋಡ್ಲಿಕ್ಕೆ ಹೋದರೆ ನೀವು ಹಗರಣಗಳೇ ತುಂಬಿದೆ. ಇವತ್ತಿಂದ ಅಂತಲ್ಲ, ನೀವು ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅವತ್ತಿಂದನೂ ಕಾಂಗ್ರೆಸ್ ಹಗರಣಗಳು ಮಾಡ್ಕೊಂಡೇ ಬಂದಿದೆ. ಇವತ್ತು ಹೊಸದಾಗಿ ಅವ್ರೇನೋ ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಯಾಕಂದರೆ ನೀವು ಹಿಂದಿನ ಸರ್ಕಾರದಲ್ಲೂ ನೋಡಿ ಹಗರಣಗಳೇ, ಸಿದ್ದರಾಮಯ್ಯನವರು ಇರಲಿ, ಇನ್ನೊಬ್ಬರು ಅಧಿಕಾರದಲ್ಲಿರಲಿ, ಕಾಂಗ್ರೆಸ್ ಅಂದರೆ ಹಗರಣಗಳು. ಈ ಸರ್ಕಾರ ಅಧಿಕಾರಕ್ಕೆ ಬಂತು, ಜನರಿಗೆ ಏನು ವಾದ ಕೊಡ್ತು, ನಾವು ನಿಮ್ಗೆ ಉದ್ಧಾರ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಬಂದರು. ರೈತಂದು ಹೇಳ್ತೀನಿ ಮೇಡಮ್, ಒಂದು ಸಾಮಾನ್ಯ, ನಾನು ಉತ್ತರ ಕರ್ನಾಟಕದಿಂದ ಬಂದವನಾಗಿ ಹೇಳ್ತಿದ್ದೀನಿ. ಹಿಂದೆ ಟಿ ಸಿ ತೊಗೊಳ್ಳಿಕ್ಕೆ ಒಬ್ಬ ರೈತ ಹೋಗ್ಬಿಟ್ಟು 5,000 10,000 ರೂಪಾಯಿ ಕಟ್ಟಿದ್ರೆ ಅವ್ನು ಹೊಲಕ್ಕೆ ಟಿ ಸಿ ಬರ್ತಿತ್ತು. ಇವತ್ತು 3.5 ಲಕ್ಷ ಕಟ್ಟಬೇಕು ಮೇಡಮ್ ಒಬ್ಬ ರೈತ. ಅವ್ನ ಹೆಂಡತಿಗೆ ಇವ್ರು 2,000 ಕೊಡ್ತೀನಿ ಅಂತಾರೆ. ಇವ್ರು ನೋಡಿ, ಲಾಸ್ಟ್ ಇಯರ್ 2025 ಫೈನಾನ್ಷಿಯಲ್ ಇಯರ್ಗೆ ಜನವರಿ ಫೆಬ್ರವರಿ ದುಡ್ಡೇ ಕೊಡಲಿಲ್ಲ. ಕೇಳಿದ್ರೆ ಈಗ 3 ತಿಂಗಳಾಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಇಲ್ಲಿವರೆಗೂ ದುಡ್ಡಿನ ಸುದ್ದಿ ಇಲ್ಲ. ಎಲ್ಲೋಯ್ತು ಅದು 5,000 ಕೋಟಿ? ಈ ಥರನಾಗೆ ಅಕ್ಕಿಲ್ಲೂ ಮನೆ ದುಡ್ಡು ಹೊಡೆದಿದ್ದಾರೆ. ಎಲ್ಲೋ ಹೋಗ್ತಿದೆ ದುಡ್ಡು? ಆಮೇಲೆ ಎಷ್ಟು ಬಂಡ್ರಿದ್ದಾರೆ ಅಂದರೆ, ಕಾಂಗ್ರೆಸ್ ಅವರು ಬಂಡುಗೆಟ್ಟಿದ್ದಾರೆ ಅಂದ್ರೆ ಅಂಥ ಬಂಡುಗೆಟ್ಟಿದ್ದಾರೆ. ಏನೇ ಬರಲಿ, ಎಂಥ ಭ್ರಷ್ಟಾಚಾರ ಬರಲಿ, ಬಿಡ್ರಿ ರೀ, ನಾವು ಮುಂದೆ ಹೋಗ್ತಿರ್ತೀವಿ, ನಾವು ಯಾರಿಗೂ ಡೋಂಟ್ ಕೇರ್ ಅಂತ. ಈ ಕರ್ನಾಟಕದಲ್ಲಿ ಎಲ್ಲ ಜನ ಇದನ್ನು ವೀಕ್ಷಿಸ್ತಿದ್ದಾರೆ. ಇವ್ರು ರೈತರ ಮೇಲೆ ದಬ್ಬಾಳಿಕೆ, ಜನರ ಮೇಲೆ ದಬ್ಬಾಳಿಕೆ ಏನು ಮಾಡ್ತಿದ್ದಾರೆ, ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತಾರೆ. ಮತ್ತು 2011ರಿಂದ ಈಚೆಗೆ ನೋಡಿ, ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ರಿಪೀಟ್ ಆಗಿಲ್ಲ. ಯಾಕಂದರೆ ಅವ್ರು ಭ್ರಷ್ಟಾಚಾರ ಮಾಡ್ತಾರೆ, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾರೆ. ಇವ್ರ ಸರ್ಕಾರ ಇರೋದೇ 3 ರಾಜ್ಯದಲ್ಲಿ, ಒಂದು ಪಂಜಾಬು, ಒಂದು ಹೈದರಾಬಾದು, ಒಂದು ಕರ್ನಾಟಕ, ತೆಲಂಗಾಣದಲ್ಲಿ ಹೇಳ್ಬಿಟ್ಟಿದ್ದಾರೆ, ನನ್ನ ಸರ್ಕಾರ ಮಾರಿದ್ರೂ ನಾನು ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪಂಜಾಬಲ್ಲಿ ಮಾರೇ ಬಿಟ್ಟರು, ಸರ್ಕಾರಿ ಆಸ್ತಿಗಳನ್ನು ಮಾರಿಬಿಟ್ಟು ಸ್ಯಾಲ್ರಿ ಕೊಡೋ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಏನೋ ಸಮೃದ್ಧವಾಗಿರೋ ರಾಜ್ಯ ಇದು. ಈ ರಾಜ್ಯದಲ್ಲಿ ಇವ್ರು ಲೂಟಿ ಮಾಡೋಕ್ಕಿದ್ದು ಒಂದೇ ರಾಜ್ಯ ಉಳಿದಿದೆ ಅವ್ರಿಗೆ. ಬೇಕಾಬಿಟ್ಟು ಲೂಟಿ ಮಾಡ್ತಾರೆ. ಬೋವಿ ನಿಗಮದಲ್ಲಿ ಮೇಡಮ್ ವಿಡಿಯೋ ಸಿಕ್ತು, ಡೈರೆಕ್ಟಾಗಿ 60% ನಮ್ಗೆ ಕೊಡಬೇಕು ಅನ್ನೋದು ವಿಡಿಯೋ ಸಿಕ್ತು. ಅವ್ರು ರಾಜೀನಾಮೆ ಕೊಡಿಸಿದ್ರು ಸಿದ್ದರಾಮಯ್ಯನವರು. ಅವ್ರು ರಾಜೀನಾಮೆ ಕೊಡಬೇಕಲ್ವಾ ಸಿದ್ದರಾಮಯ್ಯನವರು? ಅವತ್ತು ನಮ್ಮ ಸರ್ಕಾರ ಮಾಡದೇ ಇರೋ 40%ನ ಇವ್ರು ಹೇಳ್ಬಿಟ್ಟು ಬಂದ್ರಲ್ವಾ? ಯಾವ ಪ್ರೂಫ್ ಕೊಟ್ಟರು ಇವರು? ಈ ಹೆಚ್ಚು ಕಡಿಮೆ 3 ವರ್ಷ ಆಗಕ್ಕೆ ಬರುತ್ತೆ ಈ ಮೇ ಬಂದರೆ. ಯಾವ ಪ್ರೂಫ್ ಕೊಟ್ಟರು ಇವರು? ಎಲ್ಲಿ ಅದನ್ನು ಪ್ರೂವ್ ಮಾಡಿದ್ರು? ಏನಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋದೇ ಲೂಟಿಗೆ ಮೇಡಮ್. ಇವತ್ತಲ್ಲ, ನೀವು ಇನ್ನೂ 100 ಜನ್ಮ ಹೋದರೂ ಕಾಂಗ್ರೆಸ್ ಇರೋದು ಲೂಟಿಗೆ, ಭ್ರಷ್ಟಾಚಾರಕ್ಕೆ. ಮತ್ತು ಇದರಲ್ಲಿ ಕಾಂಗ್ರೆಸ್ದು ಯಾವುದೇ ರೀತಿ ಜನರ ಪರವಾಗಿ ಆಡಳಿತ ಇರೋಕ್ಕೆ ಸಾಧ್ಯವೇ ಇಲ್ಲ.